ಸರ್, ಈಗ ಅಧಿಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ ಸೆಷನ್ ಅಲ್ಲಿ ಬಿಜೆಪಿಯವರು ಅಷ್ಟೊಂದು ಹೋರಾಟ ಮಾಡಿದ್ರು. ಈಗ ಒಬ್ರು ಅದಕ್ಕೆ ನಿಮ್ಮ ಬಿಜೆಪಿಯವರು ಭ್ರಷ್ಟರು ಎಲ್ಲ ಪೂರ್ತಿ ಇಡೀ ಬಿ ಜೆ ಪಿ ಪಕ್ಷದ ಮುಖಂಡರೆಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? 13,000 ಕೋಟಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ಇವರು ಪಕ್ಷಕ್ಕೆ ದೇಣಿಗೆಯಾಗಿ ತೊಗೊಂಡಿರೋದು. ಅದರಲ್ಲಿ 3,000 ಚಿಲ್ಲರೆ ಕೋಟಿ ED, IT, ಇನ್ಕಮ್ ಟ್ಯಾಕ್ಸು ನೋಟಿಸ್ ಕೊಟ್ಟಿರ್ತಾರಲ್ಲ ಅವರಿಂದ ವಸೂಲಿ ಮಾಡ್ಕೊಂಡಿದ್ದಾರೆ. ಇವತ್ತು ದೇಶವನ್ನು ಸಾಲದ ನಮ್ಮ ದೇಶದ ಸಾಲ 1947ರಿಂದ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ 52 ಲಕ್ಷ ಕೋಟಿ ಸಾಲ ಆಗಿತ್ತು ಅಷ್ಟೇ. ಹಾಗೇ ನಮ್ಮ ದೇಶದ ಪ್ರಥಮ ಪ್ರಧಾನಿ ನೆಹರೂರವರು 47ರಲ್ಲಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಜೆಟ್ 200 ಕೋಟಿನೂ ಇರಲಿಲ್ಲ. ಅಂಥ ಕಷ್ಟಕಾಲದಲ್ಲಿ ಸುಮಾರು 67 ವರ್ಷ ಎಲ್ಲ ಪ್ರಧಾನಮಂತ್ರಿಗಳು 52 ಕೋಟಿ ಸಾಲ ಮಾಡಿದ್ರು. ಇವರು ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶವನ್ನು 14ರಿಂದ 26ವರೆಗೆ ಅಂದರೆ 11.5 ವರ್ಷದಲ್ಲಿ 216 ಲಕ್ಷ ಕೋಟಿ ಸಾಲ ಅಂದರೆ 165 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ಬಿ ಜೆ ಪಿಯವರು ನರೇಂದ್ರ ಮೋದಿಯವರು ಎಲ್ಲರ ಮೇಲೆ ಒಂದು 4 ಲಕ್ಷ ಸಾಲವನ್ನು ಹೊರಿಸಿದ್ದಾರೆ. ಇದೇ ಇವರು ಮಾಡಿರ್ತಕ್ಕಂಥ ಸಾಧನೆ. ಸರ್, ಈಗ ಪದೇ ಪದೇ ಕಾಂಗ್ರೆಸ್ನವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು. ಕಮಿಷನ್ ಹೇಳ್ತಿದ್ದಾರೆ 60% ಕಮಿಷನ್. ನೀವು ಲಾಸ್ಟ್ ಟೈಮ್ 40% ಅಂದ್ರೆ ಇವ್ರು 60% ಅಂದ್ರೆ ಈಗ ಅವ್ರದೇ ಶಾಸಕರು ಸಿಕ್ಕಿದ್ದಾರೆ ಸರ್ ಕಮಿಷನ್. ನಾನು ಹೇಳಿದಲ್ಲ, ಇವರೊಬ್ಬರು ಅಂತಲ್ಲ, ಇಡೀ ಬಿ ಜೆ ಪಿ ತಂಡನೇ ಭ್ರಷ್ಟರು. ಹೇಳಿದಲ್ಲ ನಾನು, 13,000 ಕೋಟಿ ಬಿ ಜೆ ಪಿಯ ಪಕ್ಷಕ್ಕೆ ದೇಣಿಗೆಯಾಗಿ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ ತೊಗೊಂಡಿರೋದು. 6,000 ಕೋಟಿ PM ಕೇರ್ ಫಂಡು ಲೆಕ್ಕ ಇಲ್ಲ. ಅಂದ್ರೆ ಬೇಕಂತಲೇ ಇದನ್ನ ಹೊಂಚು ಹಾಕಿ ನನ್ನ ಸಿಕ್ಕಾಕಿಸಿದ್ದಾರೆ ಅಂತಂದು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ನಾನು ಓವರಾಲ್ ಆಗಿ ಹೇಳೋದು, ನಾನು ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲ್ಲ, ಜನರಲ್ ಆಗಿ ಬಿ ಜೆ ಪಿ ಬಗ್ಗೆ ಹೇಳೋದು. ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲಿಂದಲೂ ಹೇಳ್ತಾ ಇದ್ದೆ, ಬಿ ಜೆ ಪಿ ಅಂದರೆ ಭ್ರಷ್ಟ ಜನರ ಪಕ್ಷ ಅಂತ. ಅಂದ್ರೆ ಲಂಬಾಣಿ ನಾಯಕನನ್ನ ಯುವ ನಾಯಕನನ್ನ ತುಳಿಯೋ ಪ್ರಯತ್ನ ಮಾಡೋದು ವೈಯಕ್ತಿಕವಾಗಿ ನನಗೆ ಅದು ಮಾತಾಡಲ್ಲ. ಇಲ್ಲ, ನಾನು ವೈಯಕ್ತಿಕವಾಗಿ ಮಾತಾಡಕ್ಕೆ ಹೋಗಲ್ಲ. ಕಾಂಗ್ರೆಸ್ ಜನರಲ್ ಆಗಿ ನಾನು ಬಿ ಜೆ ಪಿಯವರು ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಪ್ರಕರಣದಲ್ಲಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅಂತ, ಯಾಕಂದ್ರೆ ವಿಪಕ್ಷದಲ್ಲಿ ಈಗ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೆ, JDS ಅವ್ರು ಮಾಡಿದ್ರು ತಪ್ಪೆ, ಬಿ ಜೆ ಪಿಯವ್ರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಈಗ ದೆಹಲಿ AI ಸಮಿಟಲ್ಲಿ ನಮ್ಮ ಪಕ್ಷದವ್ರು ಯಾರನ್ನ ಆ ರೀತಿ ಮಾಡಿದ್ರೆ ಅದು ತಪ್ಪೆ. ಸರ್, ಈಗ ದೆಹಲಿ AI ಸಮಿಟದಲ್ಲಿ ಕಾಂಗ್ರೆಸ್ ಯೂತ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದ್ರ ಹಿಂದೆ ರಾಹುಲ್ ಗಾಂಧಿ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಟ್ರಂಪ್ 80 ಹೇಳಿದ್ದಾರೆ, ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ನೀನಲ್ಲಪ್ಪ ಯುದ್ಧ ನಿಲ್ಲಿಸಿದ್ದು, ನಾನೇ ನಿಲ್ಲಿಸಿದ್ದು ಅಂತ ಪ್ರಧಾನಮಂತ್ರಿಗಳು ಹೇಳ್ಬೋಯ್ತಲ್ಲ. ಪ್ರಧಾನಮಂತ್ರಿಗಳು ಟ್ರಂಪ್ ಹೇಳ್ದಂಗೆಲ್ಲ ಕುಣಿತಾರೆ. ಏನಿದೆ ಅರ್ಥ? ಆ Epstein ಫೈಲ್ಸ್ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡಬೇಕಾಯ್ತಲ್ಲ ಪ್ರಧಾನಮಂತ್ರಿಗಳು. ಇದುವರೆಗೂ ಬಾಯಿ ಬಿಚ್ಚಿದಾರಾ? ಅಲ್ಲ, ಒಂದು ನಿಮಿಷ ಇರಿ. ಈಗ Epstein ಫೈಲ್ಸ್ ಬಗ್ಗೆ ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಟೀಕೆ ದೇಶದಲ್ಲಿ ಎಲ್ಲ ಕಡೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಹೇಳ್ಬೋದಲ್ಲ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಲ್ಲ ಅವರು, ಅಲ್ವಾ? ರೈತರ ಒಪ್ಪಂದ, ನಮ್ಮ ರೈತರಿಗೆ ಅನ್ಯಾಯ ಮಾಡಾಕ್ಬಿಟ್ರಲ್ಲ. ಅಮೇರಿಕಾದ ಗೂಡ್ಸ್ಗಳಿಗೆ ನಮ್ಮ ಟ್ಯಾಕ್ಸ್ ಇಲ್ಲ, ವಸ್ತುಗಳಿಗೆ. ಆದರೆ ನಮ್ಮ ರೈತರು ಏನಾದರೂ ಅಮೇರಿಕಾ ಕಳಿಸಿದ್ರೆ ಟ್ಯಾಕ್ಸ್ 25% ಹಾಕ್ತಾರೆ, ಅಲ್ವಾ? ನಮ್ಮ ದೇಶಕ್ಕೆ ಬಿ ಜೆ ಪಿ ಪಕ್ಷ ಮೋದಿಯವರು ಬಂದ ಮೇಲೆ ಅನ್ಯಾಯ ಆಗಿದೆ ಹೊರತು ಯಾರಿಗೂ ಯಾವ ಸೆಕ್ಟರ್ ಜನಕ್ಕೂ ಕೂಡ ಒಳ್ಳೆಯದಾಗಿಲ್ಲ. ಈಗ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ JDS BJP ಅಲಯನ್ಸ್ ಮಾಡ್ಕೊಳ್ಳಿ ಬಿಡಿ, ಸರ್ಕಾರ ರಚನೆ ಮಾಡ್ತಾರಂತೆ. ಎಲ್ಲಿ ಹಗಲ್ ಕನ್ಸು ಕಾಣಬೇಕಷ್ಟೇ ಅವರು, ಹಗಲ್ ಕನ್ಸು ಕಾಣ್ತಾರೆ ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟು ಲಗೇಜ್ ಚಾರ್ಜ್ ಜಾಸ್ತಿ ಮಾಡಲ್ಲ ಸರ್. ಒಂದು ನಿಮಿಷ ಇರಿ. ಈಗ ನೋಡಪ್ಪ, ಲಗ್ಗೇಜನ್ನು ಹೊಸದಾಗಿ ಆಗ್ತಾ ಇದ್ದೀವ. ಲಗ್ಗೇಜ್ಗೆ KSRTC ಯಾವಾಗ ಪ್ರಾರಂಭ ಆಯಿತೋ ಆವತ್ತಿಂದನೂ ಕೂಡ ಲಗ್ಗೇಜ್ ಚಾರ್ಜ್ ಮಾಡ್ತಾರೆ. 21ರಲ್ಲಿ ಅವರು ಬೆಲೆ ಏರಿಕೆ ಮಾಡಿದ್ದು, ಟಿಕೆಟ್ ದರ ಏರಿಸಿದ್ರು.
ಯಾರು ಜನರದ್ದು. ಆವತ್ತು ಲಗೇಜು ಆವತ್ತೂ ಏರಿಸಿದ್ರು 21ರಲ್ಲಿ BJP ಸರ್ಕಾರದಲ್ಲಿ. ಯಾವಾಗ ಟಿಕೆಟ್ ದರ ಏರಿಸ್ತಾರೆ ಆವಾಗ ಸಹಜವಾಗಿ ಇದನ್ನು ಮಾಡ್ತಾರೆ. ಯಾವುದೋ ಮುಂದೆ ಏನಾದ್ರೂ ಲಗೇಜು ದರ ಏರಿಸ್ತಾರೆ. 30 kgವರೆಗೂ ಫ್ರೀ. ದರ ಏರಿಕೆ ಪ್ರಸ್ತಾವ ನಾವೇನು ಹೊಸದಾಗಿ ಏನು ಮಾಡಿಲ್ವಲ್ಲ. ಈ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳು ಯಾವಾಗ ಹುಟ್ಟಿತೋ ಆವಾಗಲಿಂದನೂ ಲಗೇಜು ಚಾರ್ಜ್ ತಗೊಳ್ತಾರೆ.